ಗುರುಜಿ ಇವತ್ತಿನ ಕಾರ್ಯಕ್ರಮದಲ್ಲಿ ಎರಡು ವಿಚಾರ. ಒಂದು, ಇವತ್ತಿನ ದಿನಾಂಕ 9-18-27 ಈ ದಿನದ ಬಗ್ಗೆ ಹೇಗಿದೆ ಮುಂದಿನ ವರ್ಷ. ಜೊತೆಗೆ ಇವತ್ತು ವೈಕುಂಠ ಏಕಾದಶಿ ಎಲ್ಲೆಡೆ ತುಂಬಾ ಸಂಭ್ರಮದಿಂದ ತುಂಬಾ ಭಕ್ತಿಯಿಂದ ಆಚರಿಸ್ತಾ ಇದ್ದಾರೆ. ಸೊ ವೈಕುಂಠ ಏಕಾದಶಿ ಹಿನ್ನೆಲೆ ಏನು ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಹೋಗೋಣ. ಖಂಡಿತ. ಮೊದಲು ಈ ಒಂದು ವೈಕುಂಠ ಏಕಾದಶಿ ಬಗ್ಗೆ ಮಾತಾಡೋಣ. ಓಕೆ. ಈ ಸೆಕೆಂಡ್ ಹಾಫ್ ಆದಮೇಲೆ ನ್ಯೂಮರಾಲಜಿ ಬಗ್ಗೆ ಮಾತಾಡೋಣ. ನಮ್ಮ ಏಕಾದಶಿ ಅಂತ ಕರೆದಾಗ ಅಲ್ಲಿ ಸೂರ್ಯನಿಗೂ ಚಂದ್ರನಿಗೂ ಡಿಗ್ರಿ ವೈಸ್ ನಾವು ತಗೊಳ್ತೀವಿ. 120 to 180 ಡಿಗ್ರಿ ಬರುತ್ತೆ, ಆ್ಯಂಗಲ್ ಅಂತ ಕರಿತೀವಿ. 12 ಡಿಗ್ರಿ ಒಂದು ತಿಥಿ. 12 ಡಿಗ್ರಿನ ನಾವು 10 ಮಲ್ಟಿಪ್ಲೈ ಮಾಡಿದ್ರೆ 120 ಪ್ಲಸ್ 12 ಆ್ಯಡ್ ಮಾಡಿದ್ರೆ 132 ಡಿಗ್ರಿಯಿಂದ ಸ್ವಲ್ಪ ಮುಂದಕ್ಕೆ ಹೋಗುತ್ತೆ ಅಂತಂದರೆ ಅದು ನಮಗೆ ಟ್ರಯಾಂಗಲ್ದು ಲಾಸ್ಟ್ ಕೋನ ಅಂತ ಕರಿತೀವಿ. ಟ್ರಿಗ್ನಾಮೆಟ್ರಿಲಿ ಅದು ಸೈನ್ ಥೀಟಾ, ಕಾಸ್ ಥೀಟಾ, ಕೋಸಿಕೆಂಟ್ ಥೀಟಾ ಅಂತ ಕ್ಯಾಲ್ಕುಲೇಟ್ ಮಾಡಿದಾಗ ಅದು ಲಾಸ್ಟ್ ಆ್ಯಂಗಲ್ ಅಂತ ಬರುತ್ತೆ. ಈ ಲಾಸ್ಟ್ ಆ್ಯಂಗಲ್ ಯಾವಾಗಲೂ ಕೂಡ ಪ್ರತಿ ವರ್ಷದಲ್ಲಿ 24 ಕೋನಗಳು ಬರುತ್ತೆ. ಅರ್ಥ ಮಾಡ್ಕೋಬೇಕು. ತುಂಬ ವೈಜ್ಞಾನಿಕ ನಿಲುಗಟ್ಟಲ್ಲಿ ಇವತ್ತು ಹೇಳ್ತೀನಿ. ವಿಜ್ಞಾನ ತುಂಬ ಅಡಗಿದೆ ಇದರಲ್ಲಿ, ತುಂಬ ಜನಕ್ಕೆ ಗೊತ್ತಿಲ್ಲ. ಎಲ್ಲ ಶಾಸ್ತ್ರ ಹೇಳೋರು, ಪುರೋಹಿತರು ವಿಜ್ಞಾನವನ್ನು ಅಳವಡಿಸ್ಕೊಳ್ಳಿ. ವಿಜ್ಞಾನವನ್ನು ಅಳವಡಿಸ್ಕೊಂಡಿಲ್ಲ ಅಂತಂದರೆ ದೇವರಿಗೆ ಭಯದ ಭಕ್ತಿ ಇದೆ ಹೊರತು ಸತ್ಯವಾದ ಭಕ್ತಿ ಯಾರಿಗೂ ಇಲ್ಲ. ಇಲ್ಲಿ ಭಯದ ಭಕ್ತಿ ಅತಿ ಹೆಚ್ಚು. ಭಯದ ಭಕ್ತಿ ದೇವ್ರಿಗೆ ಇಷ್ಟ ಆಗಲ್ಲ. ಅಯ್ಯೋ ದೇವಸ್ಥಾನಕ್ಕೆ ಹೋಗ್ದೇವ್ರು ಏನಾಗ್ಬಿಡುತ್ತೋ, ದೇವ್ರು ನಮಸ್ಕಾರ ಮಾಡಿದವರು ಏನಾರು ಕೆಟ್ಟದ್ದು ಮಾಡಿಬಿಡ್ತಾನ. ಭಯದ ಭಕ್ತಿನೇ ಅತಿ ಹೆಚ್ಚು. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಇವತ್ತು ಸೂರ್ಯ ಇರ್ತಕ್ಕಂಥ ಡಿಗ್ರಿ ನಾವು ನೋಡಿದಾಗ ಯಾವಾಗ ಧನುರ್ರಾಶಿಯಲ್ಲಿ ಸೂರ್ಯ 15 ಡಿಗ್ರಿ ಆಸುಪಾಸಿರ್ತಾನೆ, ನಾವು ಭೂಮಿಯಿಂದ ಸೂರ್ಯನ ನೋಡಿದ್ರೆ ಇವತ್ತು ಸೂರ್ಯನ ದರ್ಶನ ಮಾಡಲೇಬೇಕು. ದೇವಸ್ಥಾನಗಳಲ್ಲಿ ವೈಕುಂಠ ದ್ವಾರ ಮಾಡಿರ್ತಾರೆ, ಅದು ನಾರ್ತ್ ಕಡೆ ಅಂತ ಒಪ್ಕೊಳ್ಳೋಣ. ಅದು ಸ್ಟ್ರೈಟ್ ಲೈನ್ ಇರುತ್ತೆ. ಪ್ರತಿಯೊಬ್ಬರು ಕೂಡ ಇವತ್ತು ನಿಮಗೆ ಅದೃಷ್ಟ ಚೆನ್ನಾಗಿರಬೇಕು ಅಂದರೆ ಸೂರ್ಯನ ನೋಡಿ. ಸೂರ್ಯನ ನೋಡಿದ್ರೆ ನೀವು ಆ ಸೂರ್ಯನ ಹಿಂದ್ಗಡೆ ಇದೆಯಲ್ಲ, ಯು ಆರ್ ಸೀಯಿಂಗ್ ದಿ ಬ್ಲ್ಯಾಕ್ ಹೋಲ್. ಇದು ವಿಜ್ಞಾನ. ಇದು ಅಂದರೆ ಬ್ರಹ್ಮಾಂಡದ ಮಧ್ಯಭಾಗ ಇವತ್ತು ವೀಕ್ಷಣೆಯಲ್ಲಿರುತ್ತೆ. ನಾವೆಲ್ಲಿ ಸೃಷ್ಟಿ ಆಯಿತೋ ನಮ್ಮ ಗ್ಯಾಲಕ್ಸಿ, ನಮ್ಮ ಮಿಲ್ಕಿ ವೇ ಗ್ಯಾಲಕ್ಸಿ ಎಲ್ಲಿ ಸೃಷ್ಟಿ ಆಯಿತೋ ಧನುರ್ರಾಶಿಯಲ್ಲಿ, ಆ ಧನುರ್ರಾಶಿಯ ಮಧ್ಯಭಾಗ ಇವತ್ತು ಇರೋ ಡೈರೆಕ್ಷನ್. ನಾವು ಭೂಮಿಯಿಂದ ಸೂರ್ಯನ ನೋಡಿದಾಗ ಬೆಳಿಗ್ಗೆಯಿಂದ ನೀವು ಸಂಜೆವರೆಗೂ ನೋಡೋವರೆಗೂ ಕೂಡ ವಿ ಆರ್ ಸೀಯಿಂಗ್ ಟುವರ್ಡ್ಸ್ ದಿ ಬ್ಲ್ಯಾಕ್ ಹೋಲ್. ಅಂದರೆ ವಿಷ್ಣುವಿನ ನಾಭಿ ಅಂತ ಕರಿತೀವಿ. ನಾವಿವತ್ತು ವೀಕ್ಷಣೆ ಮಾಡ್ತಕ್ಕಂಥದ್ದು ವಿಷ್ಣುವಿನ ನಾಭಿ ಮಧ್ಯಭಾಗದಲ್ಲಿ. ಪ್ರಾರಂಭ, ಧನುರ್ಮಾಸ ಪ್ರಾರಂಭ ಆದಾಗ ನಾವು ವೀಕ್ಷಣೆ ಮಾಡೋದು ಪಾದ. ಮಧ್ಯಭಾಗದಲ್ಲಿ ಈ ವೈಕುಂಠ ಏಕಾದಶಿ ಬರಬೇಕಾದ್ರೆ ಅಲ್ಲಿ ಮಧ್ಯಭಾಗವನ್ನು ನೋಡ್ತೀವಿ, ನಾಭಿಯನ್ನು ನೋಡ್ತೀವಿ. ಜನವರಿ 15ನೇ ತಾರೀಕು ಆಗುವಷ್ಟಕ್ಕೆ ನಮಗೆ ಮಕರ ಸಂಕ್ರಾಂತಿ ಅಂದರೆ ಆ ಮುಖವನ್ನು ನೋಡ್ತೀವಿ, ಅಂದರೆ ಎಡ್ಜನ್ನು ನೋಡ್ತೀವಿ. ಅದಾದ ನಂತರ ಬ್ಲ್ಯಾಕ್ ಹೋಲ್ನ ನಾವು ಶಿಫ್ಟ್ ಮಾಡಿಕೊಂಡು ಮತ್ತೆ ಒಂದು ರೌಂಡ್ ಬರ್ತೀವಿ ಭೂಮಿಲಿ, ಮತ್ತೆ ಬ್ಲ್ಯಾಕ್ ಹೋಲ್ ವೀಕ್ಷಣೆಗೆ ಬರ್ತೀವಿ.